ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಬ್ರೇಕ್ಫಾಸ್ಟ್ ಮಸ್ಟ್ ಮಾಡಿಕೊಂಡು ಕೆಲ್ಸಕ್ಕೆ ನೈಟ್ ಬಂದು ಹೆಂಗಿರೋಕ್ಕಾಗುತ್ತೆ ಅಂತ. ಮನೇಲಿ ಯಾರೂ ಇಲ್ಲ, ಎಲ್ಲ ಊರಿಗೆ ಹೋಗಿದ್ದಾರೆ. ಇವಾಗ ಏನಪ್ಪ ಅಂದರೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಕೆಲ್ಸಕ್ಕೆ ಹೋಗಬೇಕು. ಮತ್ತು ಸಾಯಂಕಾಲ ಬರಬೇಕು. ಹಾಲು ತಂದು ಕೊಟ್ಟಿದ್ದಾರೆ. ಮೊಟ್ಟೆನೂ ಇದೆ. ನಾನು 2 ಆಮ್ಲೆಟ್ 3 ಆಮ್ಲೆಟ್ ಯಾರು ಇಲ್ಲದೆ ಅದಕ್ಕೂ ಫುಲ್ ಮನೆ ಖಾಲಿ ಇದೆ. ಮನೇಲಿ ಡ್ಯಾಡಿ ಮಮ್ಮಿ ಎಲ್ಲ ಇದ್ದಿದ್ದರೆ ಕೆಲ್ಸಕ್ಕೆ ಹೋಗಕ್ಕೆ ರೆಡಿ ಆಗ್ತಾಯಿದೆ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅವರೆಲ್ಲ ರೆಡಿ ಮಾಡ್ತಾಯಿದ್ರು. ಕಾಫಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆಮ್ಲೆಟ್ ಕೂಡ ರೆಡಿ ಆಗ್ತಾಯಿದೆ. ಇನ್ನೊಂದೇನಪ್ಪ ಅಂದರೆ ಬ್ರೆಡ್ ಟೋಸ್ಟ್ ರೆಡಿ ಮಾಡಿ ತಿನ್ಕೊಂಡು ಕೆಲ್ಸಕ್ಕೆ ಹೋಗೋದು. ಅಷ್ಟೇ 10 o'clock ಒಳಗಡೆ ಅಲ್ಲಿ ಇರಬೇಕು. ಇವಾಗ 8:20 ಆಗಿದೆ. ತಿನ್ಕೊಂಡು ಹೋಗೋಣ. A few moments later. ಕೆಲ್ಸಕ್ಕೆ ಹೋಗ್ರಿ ರೆಡಿ ಆಗಿದೆ. ಆಫೀಸ್ಗೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನು ಸಾಯಂಕಾಲ ಸಿಗ್ತೀನಿ. ಇವಾಗ ಕೆಲಸ ಮುಗಿಸ್ಕೊಂಡು ಬಂದೆ. ಇವಾಗ 10 o'clock. ಇವಾಗ ಹಾಲಿಕ್ಕಿದ್ದೀನಿ. ಕಾಫಿ ಕುಡ್ಕೊಂಡು ಡಿನ್ನರ್ಗೆ ಸ್ವಲ್ಪ ಊಟ ರೆಡಿ ಮಾಡ್ಕೊಂಡು ತಿನ್ನಬೇಕು. ವೆಲ್ಕಮ್ ಬ್ಯಾಕ್. ಹೋಟ್ಲಲ್ಲಿ ತಿಂತೀರಾ? ಯಾರ್ಯಾರು ಹೋಟ್ಲಲ್ಲಿ ತಿಂತೀರಾ? ಯಾರ್ಯಾರು ಹೋಟ್ಲಲ್ಲಿ ತಿಂತೀರಾ? ಕಮೆಂಟ್ ಮಾಡಿ. ಬಂದಮೇಲೆ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೋಗಿ ಬರೋದಕ್ಕೆ ನೈಟ್ ಆಗಿ 9 ಗಂಟೆ 9:30 ಆಯಿತು. 9:30 ಆಯಿತು. ನಾಷ್ಟ ಮಾಡ್ಕೊಂಡು ಹೊರಗಡೆ ಊಟ ಮಾಡಿಕೊಂಡು ನೈಟ್ ಡಿನ್ನರ್ ಮಾಡ್ಕೊಂಡು ಬಂದು ಮಲಗೋಕ್ಕೆ ಟೈಮ್ ಇವಾಗ 12 ಗಂಟೆ. My life is so hard. ಒಬ್ಬನೇ ಅಂತೂ ಇಷ್ಟೊಂದೆಲ್ಲ ಕೆಲಸ ಮಾಡಿಕೊಂಡು ಇಲ್ಲಿ ಬಂದು ತಿನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಬ್ಬರೇ ಇರೋರೆಲ್ಲ ಅದು ಹೆಂಗಿರ್ತೀರ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಅಪ್ಲೋಡ್ ಆಗೋಕ್ಕಿಂತ ಮುಂಚೆ 1-2 ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ.
ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ಸಲ್ಲಿ ನಂದು ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ. ಥ್ಯಾಂಕ್ ಯು, ಬಾಯ್.